ಭಾಳ ವರ್ಷ ಕಾಲಂದ ನಂಗ ಅಯ್ಯ ನಮ್ಮನ ಕಾಡಲ್ ನಂಗೆ ಬದುಕಿ ಬಂದ ನಂಗ ಕುರುಬಾರ. ಅವರು ಒಳ್ಳೆ ಕಾರ್ಯನ ಮಾಡಿ ಬಂದಾರು, ಕೆಟ್ಟ ಕಾರ್ಯನ ಮಾಡಿ ಬಂದಾರು. ಅವರು ಪಂಡು ಕಾಲಲ್ಲಿ ಜಗಳ ಆಡಿ ವೀದಾಡಿ ಸಾಯವರು ಸತ್ತಾರು, ಬದುಕವರು ಬದುಕಿದಾರು. ಅದೇ ಮಾದಿರಿ ಅವರು ಮಾಡೋಡು ಇದ್ದ ಮನಸ್ಸಾರು. ನಂಗ ಕುರುಬಾರ ಜೇಟ ಮಾಡಿನೂ ಕೊಲ್ತಿದಾರು, ಮಾಟ ಮಾಡಿನೂ ಕೊಲ್ತಿದಾರು, ಹೊಟ್ಟೆಗಿಸಿ ಮಾಡಿನೂ ಕೊಲ್ತಿದಾರು. ಹಂಗೆ ಪಲೇ ತರಲ್ಲಿರೋ ಪಾಪ ಮಾಡಿದ ನಂಗ ಕುರುಬಾರ. ಬಾಡದ ಕಾರ್ಯ ನಂಗ ಈಗನ ಮಾಡಿ ನಡೆತಿಗೆ. ನಂಗನ ಗಾಳಿ ಕೊಂದು ಬಿಡ್ತದ ಅಂತ ಹೇಳಿ ಈಗನ ಬಯ್ಯಾದಿಗೆ. ನಂಗ ಅವ್ಯಪ್ಪನ ಗಾಳಿಗೆ ಬಯ್ಯ ಇದ್ದಲ್ಲಿ ಬೇಕಾಗಿ ಅವರ ಮಕ್ಕಾಗ ನಂಗ ಈಗ ನಂಗಾನು ಬಯ್ಯಾವೆ. ಲೋಕಲ್ಲ 2 ತರ ಇರ ಸತ್ಯ ಅದಿಗೆ. ಒಂದು ಸತ್ಯ ಒಳ್ಳೆ ಕಾರ್ಯ ಮಾಡಲೇ ಗೆಲ್ಸದು, ಬೇರೆ ಒಂದು ಸತ್ಯ ಮೋಸ ಮಾಡೋ ಕಾರ್ಯನೇ ಗೆಲ್ಸದು. ಒಳ್ಳೆ ಕಾರ್ಯ ಮಾಡೋ ಸತ್ಯ ದೇವಿಯ, ಕೆಟ್ಟ ಕಾರ್ಯ ಮಾಡೋ ಸತ್ಯ ಗಾಳಿ. ದೇವಿಯಾಗ ಗಾಳಿಗಂದ ಸತ್ಯ ಅದಿಗೆ. ಲೋಕಲ್ ಆಕಾಶನನ್ನು ಭೂಮಿನನ್ನು ಮಾಡಿದದು ದೇವಿಯ. ನಂಗ ದೇವಿಯ ಮಕ್ಕಾಗಿ ಇರೋದು ಬೇಕಾಗಿ ದೇವಿಯ ಜ್ಞಾನ ಹುಟ್ಟಿತದೆ. ದೇವಿಯ ಒಳ್ಳೆಮ, ದೇವಿಯ ನಂಗನೆ ಒಳ್ಳೇದು ಮಾಡೋದಕ್ಕೆ ಜ್ಞಾನ ಹುಟ್ಟಿತದೆ. ಬದುಕೋದಗಿರೋ ದಾರಿ ಮಾಡಿಕೊಡೋದಕ್ಕೆ ದೇವಿಯಾಗ ಆತದೆ. ಒಳ್ಳೆ ಕಾರ್ಯ ಮಾಡೋದಕ್ಕೆ ದೇವಿಯ ಕಲಿಸಿಕೊಡ್ತದೆ. ಮೋಸ ಆಗಿರೋ ಕಾರ್ಯ ಮಾಡದೇ ಇರೋದಕ್ಕೂ ದೇವಿಯ ತೋರಿಸಿ ಕೊಡ್ತದೆ. ಅಂದರೆ ಮೋಸ ಆಗಿರೋ ಕಾರ್ಯ ಮಾಡೋದಕ್ಕೆ ಗಾಳಿ ಜ್ಞಾನ ಹುಟ್ಟಿತದೆ. ಗಾಳಿ ಯಾವತ್ತು ದೇವಿಯಾಗ ಎದುರು. ನಂಗೆ ಒಳ್ಳೇದಂತ ಹೇಳಿ ಪಲ್ಯ ಕಾರ್ಯ ಮಾಡೋದು ದೇವಿಯಾಗ ಅದು ಇಷ್ಟ ಕಾಣಿ. ನಂಗೆ ಕದ್ದು ತಿನ್ನೋದು ಮೋಸ ಅಂತೇಳಿ ದೇವಿಯ ಹೇಳ್ತದೆ. ನಂಗೆ ಕದ್ದು ತಿನ್ನೋದು ಜೇಟ ಮಾಡಿಕೊಳ್ಳೋದು ಅಂತ ಹೇಳಿ ಇರೋ ಪಲ್ಯ ಕಾರ್ಯ ದೇವಿಯ ತಪ್ಪು ಅಂತ ಹೇಳ್ತದೆ. ದೇವಿಯದ ದಾರಿ ಯಾವತ್ತು ಒಳ್ಳೆ ದಾರಿವೆ. ದೇವಿಯ ಜೊತೆ ನಂಗೆ ಒಳ್ಳೆದಾಗಿದ್ದರೆ ಬೇಕಾದದೆಲ್ಲ ಕಲಿಸಿಕೊಡ್ತದೆ. ನಂಗೆ ಮೋಸ ಆಗಿ ಬದುಕ ದಾರಿನ ಗುಡಿ ದೇವಿಯ ತೋರಿಸಿಕೊಡ್ತದೆ. ಒಳ್ಳೆ ದಾರಿನೂ ದೇವಿಯ ತೋರಿಸಿಕೊಡ್ತದೆ. ನಂಗೆ ಯಾನ ಮಾಡಕ್ಕಂದನು, ನಂಗೆ ಹೆಂಗೆ ಬದುಕಕ್ಕಂದು ಇರೋದನ್ನು ದೇವಿಯ ತೋರಿಸಿಕೊಡ್ತದೆ. ನಂಗೆ ಮೋಸ ಆಗಿ ಇರೋ ಕಾರ್ಯ ಮಾಡಕ್ಕಂದರೆ ದೇವಿಯಾಗ ಅದು ಇಷ್ಟ ಕಾಣಿ. ನಂಗೆ ಮೋಸ ಆಗಿ ಮಾಡೋ ಕಾರ್ಯ ಮಾಡಲಿತ್ತ ದೇವಿಯ ನಂಗನೆ ಹಿಂದಕ್ಕಿಡೋದು. ನಂಗೆ ದೋಷ ಆಗಿರೋ ಕಾರ್ಯ ಮಾಡೋದು ಬೇಕಾಗಿ ಬಾಕಿ ಇರೋವರೆಗೂ ದೋಷ ಆಗಿ ಅದು ಬರೋದು. ನಂಗನೆ ಉತುಪತಿ ಮಾಡಿದ ದೇವಿಯ ನಂಗನೆ ನಂಬಿತದೆ. ನಂಗ ಕೆಟ್ಟದಾಗಿ ಇರೋವರ್ನ ಒಳ್ಳೇದಾಗಿ ಮಾಡಿ ಬರೋದಕ್ಕೆ ದೇವಿಯ ಮನಸ್ಸಾಗಿ ಭೂಮಿಗೆ ಬಂದ. ಈ ದೇವಿಯದ ಹೆಸರು ಯೇಸು. ಯೇಸು ಭೂಮಿಲಿರಾಗ ಮಾಡಿದ ಕಾರ್ಯ ಎಲ್ಲ ಒಳ್ಳೇದಾಗಿ ಮಾಡಿದ. ಎಲ್ಲ ಜನ ಜೊತೆಲೂ ಒಳ್ಳೆ ಕಾರ್ಯ ಮಾಡಕ್ಕಂದೇಳಿ ಯೇಸು ಹೇಳಿನ. ಮೋಸ ಆಗಿದ್ದ ಜನ ಯೇಸುನೇ ಇಷ್ಟಪಟ್ಟದು ಕಾಣಿ. ಹೊಟ್ಟೆಗಿಸಾಗಿದ್ದ ಜನ ಯೇಸುನ ಕೈ ಕಾಲಿಗೆ ಆಣಿ ಬಿದ್ದು ಕೊಂದಾರು. ಹಂಗೆ ಅವರು ಯೇಸುನೇ ಕುರಿಸಲು ಕೊಂದು ಬಿಟ್ಟಾರು. ನಂಗ ಪಾಪಾಗ ಬೇಕಾಗಿ ಕುರಿಸಲು ಯೇಸು ಕ್ರಿಸ್ತು ಕಷ್ಟಪಟ್ಟು ಸತ್ತು ಹೋದ. ನಂಗಾಗ ಬರಲಿದ್ದ ಶಿಕ್ಷಣೆ ಯೇಸು ಅನುಭವಿಸಿನ. ಹಂಗೆ ನಂಗಾಗ ಬೇಕಾಗಿ ಯೇಸು ಸತ್ತು ಹೋದ. ಯೇಸು 3 ದಿನ ಕಳೆದು ತಿರುಗಿ ಜೀವ ಹುಟ್ಟಿ ಬಂದ. ನಂಗಾಗ ಬೇಕಾಗಿ ಯೇಸು ಇದೆಲ್ಲ ಮಾಡಿಕೊಟ್ಟೋದಕ್ಕೆ ಬೇಕಾಗಿ ಯೇಸುಗೂ ಉಪಕಾರ ಆತು. ನೀ ಇಂದುವೆ ಯೇಸುನೇ ನಂಬಿಕೆ ಹಾಕಿ ನಡೆದೋ. ಹಂಗೆ ಆದರೆ ನೀ ದೇವಿಯಾದ ಮಕ್ಕ ಆತಿದೆ. ನೀ ಇನ್ನು ಮೇಲೆ ಗಾಳಿಗೆ ಅಂಜಬೇಡ. ಗಾಳಿ ಈಗ ನಿನ್ನ ಮನಸ್ಸಲ್ಲಿ ಭಯ ಹುಟ್ಟಿಸೋದು. ನೀ ದೆಯ್ಯತಾಗ ಹೋಗೋದಕ್ಕೆ ಬೇಕಾಗಿ ಗಾಳಿ ನಿನ್ನ ಹಿಂದಕ್ಕೆ ತಳ್ಳೋದು. ಅಂದರೆ ನೀ ಇನ್ನು ಮೇಲೆ ಯಾವುದು ಭಯ ಹತ್ತಬೇಡ, ದೇವಿಯ ನಿನ್ನ ಕಾತುಕೊತ್ತದೆ. ನಿನ್ನೆ ಗೆಲ್ಲಿಸೋದು ಬೇಕಾಗಿ ಯೇಸು ಜೊತೆಲು ಹೇಳು. ಯೇಸು ನಿನ್ನೆ ಗೆಲ್ಲಿಸಿಕೊತಾನೆ. ಅಪ್ಪಿ ನಂಗೆ ಸಂತೆಗೆ ಹೋದರೆ ಭಾಳ ಜನನ ನೋಡಿ ಆಡಿ ಬತ್ತಿಗೆ. ಸಣ್ಣ ಮಕ್ಕನ ನೋಡಿನೋ, ದೊಡ್ಡ ಮುದುಕರನನ್ನು ನೋಡಿನೋ. ಹಣ್ಣಾಳು ಮಕ್ಕ ಗಂಡಿಸಿ ಎಲ್ಲ ಇದ್ದಾರೆ. ಸಂತೆಗೆ ಹೋದರೆ ಅರವರು ಪಣಿಯರು ಕುರುಬರು ಕುರುಸಾರು ಎಲ್ಲ ಬದ್ರೆ ಅವರೆಲ್ಲರನ್ನ ನೋಡಬಹುದು. ಹಳಬಸಿ ಹಾಕವ್ರು ಹಳಬಸಿ ಹಾಕಿದಾರೆ ಹಣ್ಣಾಳು, ಗೇಟಿಗೆ ಕಟ್ಟ ಹಣ್ಣಾಳು ಗೇಟಿಗೆ ಕಟ್ಟಿದಾರೆ, ಮುಂಡು ಹುಡಿ ಹುಟ್ಟಿದ ಹಣ್ಣಾಳು ಮುಂಡು ಹುಡಿ ಹುಟ್ಟಿದಾರೆ. ಅವ್ರನ್ನ ನೋಡಿದಾರೆ ಅವ್ರು ಇಂಥ ಜಾತಿ ಅಂತ ಹೇಳಿ ನಂಗೆ ಗೊತ್ತಾಗ್ತದೆ. ಅಂದರೆ ಅವ್ರನ್ನ ಕಂಡರೆ ಗೊತ್ತು ಮಾಡಲೇ ಇರೋ ಒಂದು ಕಾರ್ಯ ಅದಿಗೆ. ಅದು ತ ಮನಸ್ಸಾರ ಜೀವ. ಒಬ್ಬೊಬ್ಬರು ನೋಡಾಗ ಭಾಳ ಸಂತ ಅವ್ರಿಗೆ ಅಂದ್ರೆ ಮನಸ್ಸಲ್ಲಿ ತಾರ ಮರ ಅದಿಗೆ. ಒಂದು ತಪ್ಪು ಮಾಡಿದರೆ ಅದನ್ನ ಇಲ್ಲದೆ ಮಾಡೋದಾಗ ಅವ ನೋಡಿತಾನೆ. ಮನುಷ್ಯರನ್ನ ಮರಿಯಾವುದು, ಒಬ್ಬನೇ ಮರಿಯಾದಾಗ ಸಾಗ. ಅವತ ದೇವಿಯ ಆಕಾಶನನ್ನು ಭೂಮಿನನ್ನು ಮಾಡಿದ ದೇವಿಯ ಒಬ್ಬವೇ. ಮನುಷ್ಯನ ಉತ್ಪತ್ತಿ ಮಾಡಿದದನ್ನು ದೇವಿಯವೇ. ನಂಗ ಮಾಡೋದನ್ನೆಲ್ಲ ಮನುಷ್ಯರು ಕಾಣದಾರುವೆ ದೇವಿಯ ಸಂದಾಯಿ ಕಾಣ್ತದೆ. ಅಪ್ಪಿ ನನ್ನ ಮಾತು ಒಂದು ಕೇಳು. ಒಬ್ಬ ಮನುಷ್ಯ ಸುಳ್ಳು ಹೇಳ್ದಾರುವೆ ಕದ್ದಾರುವೆ ಯಾರು ಗೊತ್ತು ಕಾಣಿ ಅಂತೇಳಿ ಅವ ಜ್ಞಾನ ಹುಟ್ಟಿತಾನೆ. ಅಂದರೆ ದೇವಿಯ ಅದೆಲ್ಲ ಗೊತ್ತು ಮಾಡ್ತದೆ. ಎಲ್ಲ ಮನುಷ್ಯರ ಜೀವನೇ ದೇವಿಯ ಗೊತ್ತು ಮಾಡ್ತದೆ. ಎಲ್ಲ ಮನುಷ್ಯರ ಜೀವನ ಪಾಪ ಮಾಡಿದವರು ಅಂತೇಳಿ ದೇವಿಯ ಗೊತ್ತದಿಗೆ. ದೆಯ್ಯ ಹೇಳ್ರದು ನನ್ನೇ ಮಾತ್ರ ಜ್ಞಾನ ಹುಟ್ಟಕ್ಕಂದು. ಅಂದರೆ ಮನುಷ್ಯರು ದೇವಿಯ ಅಲ್ಲಾದೇ ಇರೋದನ್ನೇ ಜ್ಞಾನ ಹುಟ್ಟಿತಾರೆ. ಮನುಷ್ಯರು ಸುಳ್ಳು ಆಳೋದು, ಕೊಲ್ಲೋದು, ಕದ್ದು ತಿನ್ನೋದು, ಪೋಲಿ ಆಟ ಆಡೋದು. ನಂಗೆ ಒಂದು ಕಾಯಿಲೆ ಹತ್ತಿದ್ದಾರೆ ದೇವರಿಗೆ ನಂಗೆ ಆರೈಕೆ ಮಾಡೋದು. ಅಂದರೆ ಕೋಳಿ ಅಂದರೆ ತೆಂಗಿನಕಾಯಿ ಬಾಳೆಹಣ್ಣು ಅಲ್ದರೆ ನಂಗೆ ಆರೈಕೆ ದುಡ್ಡು ಅಲ್ಲಿ ಕೊಂಡೋಗಿ ಕೊಡೋದು. ಹಿಂಗೆಲ್ಲ ಮಾಡೋದು ಅದು ಭಾಳ ಪಾಪ. ಅದು ದೆಯ್ಯಾಗ ಇಷ್ಟ ಕಾಣಿ.
ನಂಗೆ ಹಿಂಗೆಲ್ಲ ಮಾಡಿ ಬರೋದಕ್ಕಿಂತ ದೆಯ್ಯಾಗ ನಂಗೆ ಮೇಲೆ ಭಾಳ ಕೋಪ. ಮನುಷ್ಯನಾಗ ದೆಯ್ಯ ಅದ ಅಂತೇಳಿ ಗೊತ್ತದಿಗೆ, ಆಕಾಶನ ಭೂಮಿನ ದೆಯ್ಯ ಮಾಡಿದ ಅಂತೇಳಿ ಅದು ಗೊತ್ತದಿಗೆ. ದೆಯ್ಯ ಒಳ್ಳೆವ, ಮನುಷ್ಯರ ಪಾಪ ಮಾಡೋದು ದೆಯ್ಯಾಗ ಇಷ್ಟ ಕಾಣಿ. ಇದೆಲ್ಲ ಮನುಷ್ಯರಿಗೆ ಗೊತ್ತದಿಗೆ, ಅಂದಾರ್ನವರು ಪಾಪ ಮಾಡೋದು. ನಂಗ ಮಾಡೋ ಪಾಪ ಬೇಕಾಗಿ ದೆಯ್ಯ ಯಾನ ಮಾಡ್ತದ ಅಂತೇಳಿ ನಾ ಗೊತ್ತದಿಗೆಯ. ನಂಗ ಮಾಡಿದ ಪಾಪ ಬೇಕಾಗಿ ದೆಯ್ಯಾಗ ನಂಗ ಮೇಲೆ ಭಾಳ ಕೋಪ. ಪಾಪ ಮಾಡಿದವ್ರಿಗೆ ಶಿಕ್ಷೆ ಅತಿ ಅಂತೇಳಿ ದೆಯ್ಯ ಹೇಳಿತದೆ. ಪಾಪ ಮಾಡಿದವರು ಸತ್ತಾರೆ, ದೆಯ್ಯ ಅವ್ರನ್ನೆಲ್ಲ ಎತ್ತಡೋಗಿ ಪಾದಾಳಾಗ ಇಟ್ಟುಬಿಡ್ತಾರೆ. ಪಾದಾಳ ಇಟ್ಟುಬಿಟ್ರೆ ಅಲ್ಲಿ ಭಾಳ ಬೆಂಕಿ, ಅಲ್ಲಿ ನಂಗೆ ಯಾವತ್ತು ಕಷ್ಟಪಡಕ್ಕೆ. ಎಲ್ಲ ಮನುಷ್ಯರ ಜೀವ ಒಂದೇ ಮಾದರಿ, ಅರಮ ಪಣಿಯ ಕುರುಬ ಎಲ್ಲ ಒಂದೇ ಮಾದರಿ, ಎಲ್ಲ ಭಾಳ ಪಾಪ ಮಾಡಿದವರು. ನಿನ್ನ ಜನ್ಮಲ್ಲಿ ಇರೋ ಪಾಪನೇ ಅದನ್ನ ಇಲ್ಲದೆ ಮಾಡದೆ ನಿನ್ನ ಕೈಲಿ ಆತದೆಯ ಕಾಣಿ, ಅದು ನಿನ್ನ ಕೈಲಿ ಆಗೋದಿಲ್ಲ. ಹಂಗೆ ಆದರೆ ನಂಗೆ ದೆಯ್ಯ ಕೋಪ ಅಂತ ಹೆಂಗೆ ಗೆಲ್ಲಲೆ. ದೆಯ್ಯ ಕೋಪ ಅಂತ ಗೆಲ್ಲಕ್ಕಂತ ಹೇಳಿದ್ರೆ ನಂಗೆ ಒಂದು ದಾರಿ ಅದಿಗೆ. ಈ ದಾರಿ ಮನುಷ್ಯರು ಮಾಡಿದದಲ್ಲ, ಈ ದಾರಿ ದೆಯ್ಯ ಮಾಡಿದದು. ಈ ದಾರಿ ಯೇಸು ಕ್ರಿಸ್ತು. ನಂಗ ಮಾಡಿದ ಪಾಪ ಶಿಕ್ಷೆ ಅಂತ ಗೆಲ್ಸಕ್ಕಂದರೆ ಯೇಸು ಕ್ರಿಸ್ತುಗೆ ಆತದೆ. ನಂಗ ಮಾಡಿದ ಪಾಪ ಬೇಕಾಗಿ ಯೇಸು ಕ್ರಿಸ್ತು ಕುರಿಸಲು ಸತ್ತ. ನಂಗ ಮಾಡಿದ ಪಾಪ ಬೇಕಾಗಿ ಯೇಸು ಕ್ರಿಸ್ತು ಸ್ವಾರೆ ತೀರ ಕುರಿಸಿಗೂ ಕೊಟ್ಟ. ಸತ್ತುವಾದ ಯೇಸು 3 ದಿನ ಕಳೆದು ತಿರುಗಿ ಜೀವ ಹುಟ್ಟಿ ಬಂದ. ಯೇಸು ಕ್ರಿಸ್ತು ಈಗಾನು ಬದುಕಿತಾನೆ. ನಂಗ ಮಾಡಿದ ಪಾಪನೇ ಯೇಸು ಕ್ರಿಸ್ತು ಜೊತೆ ಹೇಳಿದಾರೆ, ಅವರು ಒಳ್ಳೇದು ಮಾಡಿ ಕೊಡ್ತಾರೆ. ಯೇಸು ಕ್ರಿಸ್ತು ಮಾತ್ರ ನಿನ್ನೆ ಗೆಲ್ಸೋದಕ್ಕೆ ಆಗದು. ನೀ ಮಾಡಿದ ಪಾಪನ ಬಿಟ್ಟುಟ್ಟು ಯೇಸು ಕ್ರಿಸ್ತು ಜೊತೆ ಶಾರಾಕು. ಯೇಸು ಕ್ರಿಸ್ತನ ಜನ್ಮಲ್ ಮಾಡಾಗಿ ಯೇಸು ಕ್ರಿಸ್ತ ಆಳದೆಲ್ಲ ನೀ ಕಾಳಕ್. ಯೇಸು ಕ್ರಿಸ್ತ ಮಾತ್ರ ನೀ ಮಾಡಿದ ಪಾಪ ಬೇಕಾಗಿ ಸತ್ತದ, ಬೇರೆ ನಿನ್ನ ಯಾರು ಗೆಲ್ಸಲ್ಲ ಸಾಗ. ಅದಕ್ಕೆ ನೀ ಯೇಸುನೇ ಈಗವೇ ನೀ ಜ್ಞಾನ ಹುಟ್ಟಾಕ. ಅಪ್ಪಿ ನಾ ಆಳ ಮಾತು ಕಾಳಕ್. ಈ ಲೋಕಲ್ಲಿರೋ ಮನುಷ್ಯರಿಗೆ ಪಲ್ಲೆ ತರಲಿರೋ ರೋಗ ಅದಿಗೆ. ಮಕ್ಕಗೆ ದೊಡ್ಡವರಿಗೆ, ಹಣ್ಣಾಳಿಗೆ ಗಂಡಿಸಿಗೆ ರೋಗ ಬರ್ತದೆ. ಎಲ್ಲರಿಗೂ ರೋಗ ಬರ್ತದೆ, ಅದೇ ಮಾതിരി ನನ್ನಾಗನು ರೋಗ ಬರ್ತದೆ. ಪಲ್ಲೆ ತರಲ್ಲಿ ಇರೋ ರೋಗ ಅದಿಗೆ. ಮೈ ಕೈಲಿ ಎಲ್ಲಾ ಜಾಗಲು ನೋವು ಹತ್ತ ರೋಗ ಅದಿಗೆ. ಜಲ್ಮಗನು ರೋಗ ಬರಲೆ ಅದಿಗೆ. ಪಾಪ ಒಂದು ತರ ರೋಗ. ಜಲ್ಮಲ್ ರೋಗ ಇರಲಿ ಬೇಕಾಗಿ ನಂಗೆ ಪಾಪ ಮಾಡೋದು. ಒಬ್ಬ ಮನುಷ್ಯ ಬೇರೊಬ್ಬ ಮನುಷ್ಯನ ಜೊತೆಲು ಹೊಟ್ಟೆ ಕಿಸಿ ಇರೋದು ಜಲ್ಮಲ್ ಪಾಪ ಇರೋದಕ್ಕೆ ಬೇಕಾಗಿ. ಮನುಷ್ಯನ ಜಲ್ಮಲ್ ರೋಗ ಇರಲಿ ಬೇಕಾಗಿ ಮನುಷ್ಯ ಪಾಪ ಮಾಡೋದು. ಹಂಗೆ 2 ತರಲ್ಲಿರೋ ರೋಗ ಅದಿಗೆ. ಜಲ್ಮಲ್ಲಿರೋ ರೋಗನು, ತಡಿಲಿರೋ ರೋಗನು. ಸೆರ್ಲಲ್ಲಿ ಬಂದ ರೋಗಾಗ ಮಂದಿ ಹಸಿ ಕೊಡ್ತಾರೆ, ವಾಸಿ ಆಗ್ತದೆ. ಜಲ್ಮಲ್ ಬರೋ ರೋಗಾಗ ಮಂದಿ ಯಾಸಲೆ ಸಿಕ್ಕದಿಲ್ಲ. ಯೇಸುಗೂ ಮಾತ್ರ ಜಲ್ಮಲ್ ಬರೋ ರೋಗನೇ ಒಳ್ಳೇದು ಮಾಡೋದಕ್ಕೆ ಆಗದು. ಜಲ್ಮಲ್ ಬಂದ ರೋಗನು, ಸೆರ್ಲಲ್ ಬಂದ ರೋಗನೇನು ಯೇಸು ಮಾತ್ರ ಅದನ್ನೇ ಒಳ್ಳೇದು ಮಾಡಲು ಆಗದು. ಒಂದು ಸರ್ತಿ ಯೇಸು ರೋಗ ಇರೋ ಮನುಷ್ಯನೇ ಕಣ್ಣ. ಅವ ನಲಲು ಬುದ್ಧಿರೋದನ್ನೇ ಕಣ್ಣ. ಅವನಿಗೆ ಎದ್ದು ನಡೆಯಲ್ಲ ತೀರಾ ಸಾಗದ ಹೋಗಿತ್ತು. 38 ವರ್ಷ ಆಗಿ ಅವ ಕಾಯಿಲೆ ಹತ್ತಿ ಬುದ್ಧಿದದುವೆ ಬಾ ಇನ್ನಾಗ ಒಳ್ಳೇದಾಕಂದ ಹೇಳಿ ಮನಸ್ಸಲ್ಲಿ ಅದಿಯ ಅಂದು ಯೇಸು ಕೇಳಿನ. ನನ್ನಾಗ ಆಸೆ ಎಲ್ಲ ಅದಿಗೆ ಗೆಲ್ಸೋದಕ್ಕೆ ಆಳು ಕಾಣಿ. ಎದ್ದು ನಡೆ ಅಂದ ಹೇಳಿನ ಯೇಸು. ನಾನು ನಿನ್ನೆ ಒಳ್ಳೇದು ಮಾಡಿದ್ದೇನೆ. ಅವ ಆಗ ಎದ್ದು ನಡೆದು ಹೋದ. ಯೇಸು ಅವನೇ ಒಳ್ಳೇದು ಮಾಡ್ದಲ್ಲಿ ಬೇಕಾಗಿ ಅವ ಒಳ್ಳೇದಾದ. ಯೇಸು ಎಲ್ಲಾ ತರ ರೋಗನೇ ಒಳ್ಳೇದು ಮಾಡ್ತಾನೆ. ಜಲ್ಮಲು ಎಲ್ಲಾ ರೋಗ ಇರೋವನೇ ಅವ ಒಳ್ಳೇದು ಮಾಡಿದ. ಹಿಂಗೆ ಕದ್ದೊಡಿದ್ದವರು ಹಿಂದೆ ಕಳಾಗು ಹೋಗೋಡಿದ್ದದು ಕಾಣಿ. ಕೋಪ ಇದ್ದವರ ಜೊತೆಲು ಹಿಂದೆ ಕೋಪ ತೀರಿ ಒಳ್ಳೇದಾಗಿದ್ದ. ಪೋಲೆ ಆಟ ಆಡೋಡಿದ್ದ ಹಣ್ಣಾಳು ಹಿಂದೆ ಒಳ್ಳೇದಾಗಿ ಬದುಕಲೆ ಕಲ್ತಾರು. ಯೇಸುಗೂ ಈಗಾನು ಜಲ್ಮಲಿರೋ ಕಾಯಿಲನೆ ಒಳ್ಳೇದು ಮಾಡೋದಕ್ಕೆ ಆತದೆ. ಅಪ್ಪಿ ನಿನ್ನ ಜಲ್ಮಲಿರೋ ಕಾಯಿಲನೆ ಒಳ್ಳೇದು ಮಾಡೋದಕ್ಕೆ ಯೇಸುಗೂ ಆತದೆ. ಆಗ ನೀ ಮೋಸ ಮಾಡ್ದವನ್ನೇ ಮೋಸ ಮಾಡಂದಿಲ್ಲ, ನೀ ಅದನ್ನ ಜ್ಞಾನ ಹುಟ್ಟಂದಿಲ್ಲ. ಯೇಸು ಜೊತೆಲು ನೀ ಕೇಳಿದರೆ ನಿನ್ನೆ ಒಳ್ಳೇದು ಮಾಡಿ ಕೊಡ್ತಾನೆ. ಯೇಸು ಜೊತೆಲು ಕಾಳದವ್ರನ್ನೇ ಯಾರನ್ನೇ ಒಳ್ಳೇದು ಮಾಡಿ ಕೊಡೋದಿಲ್ಲ. ನೀ ಕಾಳದ ಹೋದರೆ ನಿನ್ನೆ ಒಳ್ಳೇದು ಮಾಡಿ ಕೊಡೋದಿಲ್ಲ. ಅಪ್ಪಿ ಯೇಸು ನಿನ್ನೆ ಒಳ್ಳೇದು ಮಾಡಕ್ಕಂದು ಕಂಡ್ರೆ ಈ ಮಾದರಿ ಹಾಳಾಕ್. ಯೇಸು ನೀ ನನ್ನ ಪಾಪನೇ ಒಳ್ಳೇದು ಮಾಡಿತ. ನೀ ಗೆಲ್ಲಿಸಿ ಕೊಟ್ಟಾರೆ ನಾ ಬಾಡೋದೊಂದು ಮಾಡೋದಿಲ್ಲ. ನನ್ನ ಜಲ್ಮಲಿರೋ ಕಾಯಿಲನೆ ಒಳ್ಳೇದು ಮಾಡಿತ. ಯೇಸು ನೀ ಜೀವ ಇರೋ ದೇವಿ ಅಂದೇಳಿ ನಾನು ನಂಬಿತೀನಿ. ಯೇಸು ನೀ ಹೇಳ್ದೆ ಮಾದರಿ ಕೇಳಿ ನಾನು ನಡೆಯೋದಕ್ಕೆ ಜ್ಞಾನ ಹುಟ್ಟಿತೀನಿ. ನೀ ನನ್ನ ಯಾವತ್ತೂ ನಂಬಾಕ್. ನೀ ಈ ಮಾದರಿ ಜಿನ ಜ್ಞಾನ ಹುಟ್ಟಿದರೆ ಯೇಸು ಕೇಳ್ತಾನೆ. ಯೇಸು ನಿನ್ನ ಜೊತೆಲು ಒಳ್ಳೆ ಇಷ್ಟ ಇರಲು ಬೇಕಾಗಿ ನಿನ್ನೆ ಒಳ್ಳೇದು ಮಾಡ್ತಾನೆ. ಯೇಸು ಇನ್ನ ಸಂತೋಷನ ಕೊಡ್ತಾನೆ, ಇನ್ನ ಸಮಾಧಾನ ಮಾಡಿ ಕೊಡ್ತಾನೆ. ಇನ್ನ ಜಲ್ಮಲಿರೋ ಕಾಯಿಲನ್ನೇ ಒಳ್ಳೇದು ಮಾಡಿ ಕೊಡಕಂದೇಳಿ ಯೇಸು ಜ್ಞಾನ ಹುಟ್ಟಿತಾನೆ. ಆಗವೇ ನಿನ್ನ ಒಳ್ಳೇದಾಗಿ ಬದುಕೋದಕ್ಕೆ ಆಗದು. ಆಗ ನೀ ಸತ್ತರೆ ಯೇಸು ನಿನ್ನೆ ಮೇಲ್ ಲೋಕಾಗಿ ಎತ್ತಡು ಹೋಗ್ತಾನೆ. ಅಲ್ಲಿ ರೋಗನೂ ಬರೋದಿಲ್ಲ, ಮೋಸ ಆದದು ಒಂದೂ ಅಲ್ಲಿ ಬರೋದಿಲ್ಲ. ಅಲ್ಲಿ ಯಾವತ್ತೂ ಸಂತೋಷನು ಸಮಾಧಾನ ಮಾತ್ರ. ನಿನ್ನ ಜಲ್ಮಲಿರೋ ಕಾಯಿಲನೆ ಒಳ್ಳೇದು ಮಾಡಿ ಕೊಡೋದಕ್ಕೆ ಈಗವೇ ನೀ ಯೇಸು ಜೊತೆಲು ಆಳಕ್. ಯೇಸು ಒಬ್ಬ ಮಾತ್ರ ದೇವಿಯ, ಬಾಕಿ ಯಾವ ದೇವಿಯ ಕಾಣಿ. ಯೇಸು ಮಾತ್ರ ನಿನ್ನ ಪಾಪ ಬೇಕಾಗಿ ಸತ್ತದು. ಯೇಸು ಈಗಾನು ಮೇಲ್ ಲೋಕಲ್ ಬದುಕಿತಾನೆ. ಯೇಸುನ ನೀ ಈಗಾನು ಜ್ಞಾನ ಹುಟ್ಟಾಕ.
ಒಬ್ಬ ಮನುಷ್ಯನಾಗ 100 ಆಡು ಇತ್ತು. ಬಾ ಬಾ ಬಾ. ಆಡು ಮೇಸವ ಆಡನೆಲ್ಲ ಆಟಿ ಎತ್ತಡು ಬಟ್ಟಾಗ ಹೋತಾನೆ ತೀನಿ ಸಿನಸಾದಾಗ ಬೇಕಾಗಿ. ಒಳ್ಳೆ ನೀರು ಒಳ್ಳೆ ಹುಲ್ಲು ಇರೋ ಜಾಗಾಗ ದಿನ ಆಡನ ಆಟಿ ಎತ್ತಡು ಹೋತಿನ. ಆಡು ಮೇಸ ಒಳ್ಳೆ ಮನಸ್ಸ ಆಗಿದ್ದ. ಆಡು ಮೇಸ ಒಳ್ಳೆ ಧೈರ್ಯ ಇದ್ದವ. ಒಂದು ಸರ್ತಿ ಆಡನೆ ಕೊಲಲ್ಲ ಬಂದ ಹುಲಿನೇ ಕೊಂದೊಟ್ಟು ಆಡನೆ ಆಟಿ ಇತ್ತಾಗ ಬಂದ. ಆಡನೆಲ್ಲ ಆಟೋಡು ಒಳ್ಳೆ ಜಾಗಾಗ ಎತ್ತಡು ಹೋದ. ಸಂಧ್ಯಾಗಳಿಗೆ ಆದ್ಮೇಲೆ ಆಡನೆಲ್ಲ ಒಮ್ಮಕ್ಕ ಕೂಟಿನ. ಬಾ ಬಾ ಬಾ. ಅಮಾಸೆ ಆಗದ ಮುಚ್ಚೆ ಎಲ್ಲದನ್ನ ಆಟಿ ಬಂದು ವೈನಾಗಿ ಸೂಕಿಸಿ ಕೊಟ್ಟಾಗ ಕೂಟಿನ. ಒಂದು ಆಡು ಮರಕ ಆಡು ಮೇಸಮ ಕೂಗಿದಾಗ ಕಳೆದದ ಕಾಣಿ. ಆಡು ಮರಕ ಒಳ್ಳೆ ಹುಲ್ಲೆಲ್ಲ ತಿಂದೋಡು ದೂರಾಗಿ ಹೋಗಿತ್ತು. ಬ್ಯಾಗ ಅಮಾಸೆ ಆಗಿ ಹೊತ್ತು. ಆಡು ಮರಕ ಸಂಧ್ಯೆಲ್ಲ ಬಾಳ ಪಾಡು ಹತ್ತಿ ಹೊತ್ತು. ಬಾಕಿರ ಆಡು ಎಲ್ಲ ವೈನಾಗಿ ಕೊಟ್ಟಾಗೆಲ್ಲಿದ್ದು. ಎಲ್ಲಾ ಆಡು ಅಧಿಕ ಅಂತ ಹೇಳಿ ಆಡು ಮೇಸಮ ಕೊಟ್ಟಾಗೆಲ್ಲ ಲೆಕ್ಕ ಮಾಡಿ ನೋಡಿದ. 1 2 3 4 97 98 99. ಅಯ್ಯೋ, ಇಲ್ಲಿ ಒಂದು ಆಡು ಕಾಣೋದು ಕಾಣಿ. ಅಲ್ಲ ಒಂದೇ ಒಂದು ಕಮ್ಮಿ ಆಗಿದೆಯೇ, ಇಲ್ಲಿ ಎಲ್ಲಿ ಕಾಣೋದು ಕಾಣಿ. ಕಾಣದ ಆಡನ್ನ ಹುಡುಕೊಡು ಸಂದೆಲೆ ಆಡುಕಾರ ಹುಡುಕೊಡು ಹೋದ. ಶೀತಲ ಸಂದೆಲೆ ಆಡನ್ನೇ ಹುಡುಕೊಡು ದಾರಿಲೇ ಹೋದ. ಬಾ ಬಾ ಬಾ. ಆಡನ್ನ ಸದ್ದು ಕಾಳದ ಬೇಕಾಗಿ ಆಡುಕಾರ ನಿತ್ತು ಕೇಳಿನ. ಸಂದೆಲೆ ಮಾತ್ರ ಸದ್ದು ಕಾಳಲ್ಲ ಆದದು. ದಾರಿಗಣ್ಣಿ ಹೋಗಿ ಬಟ್ಟಾಲ ನಿತ್ತು ತಿರುಗಿ ಆಡನೆ ಕೂಗಿನ. ಬಾ ಬಾ ಬಾ. ತಿರುಗಿ ಜ್ಞಾನ ಹುಟ್ಟಿನ. ಅದೇ ಅನ ಕಾಳದು. ಅದುವೇ ತಪ್ಪಿಸಿವಾದ ಆಡು ಮರ್ಕನ ಸದ್ದು. ಬಟ್ಟ ಅಂತ ಹೇಳುದು ಆಡಕರಿಸ ಜಾಗಾಗ ಆಡನ್ನೇ ಹುಡುಕೊಡು ಆಡುಕಾರ ಹೋದ. ಪಾರ್ಯಾರ್ಗ ಮುಳ್ಳು ಒಳಗೆ ಆಡು ಬುದ್ಧಿ ಅದನ್ನೇ ಆಡುಕಾರ ಹುಡುಕಿ ಕಣ್ಣ. ಆಡನ್ನೇ ಹುಡುಕಿ ಆಡು ಸಿಕ್ಕಿದ ಖುಷಿಗೆ ಬೇಕಾಗಿ ಆಡನ್ನೇ ನೇರಿ ಎತ್ತೋಡವ ಬನ್ನ. ಆಡನ್ನೇ ಒಳ್ಳೆ ಖುಷಿಲೆ ಎಗಲ್ಲ ಒತ್ತೋಡು ಮನೆಗೆ ಬನ್ನ. ಈ ಮನುಷ್ಯರ ಎಲ್ಲಾರು ಆಳಾದ ಆಡು ಮರ್ಕನ ಮಾದರಿವೇ ಎಲ್ಲ. ಮನುಷ್ಯರ ಎಲ್ಲ ಅವ್ರ ಜ್ಞಾನ ಹುಟ್ಟಿದ ದಾರಿಲಿ ಎಲ್ಲ ಹೋದಾರ. ಮನುಷ್ಯರೆಲ್ಲ ಪಾಪಲ್ ಅಮಾಸೆಲ್ಲ ಬದುಕದು. ಯೇಸು ಕ್ರಿಸ್ತು ಒಳ್ಳೆ ಆಡು ಮೇಸವನ ಮಾದರಿ ಅವನಿಗೆ. ನಷ್ಟಪಟ್ಟ ನಂಗ ಎಲ್ಲಾ ಮನುಷ್ಯರನ್ನೇ ಯೇಸು ಕ್ರಿಸ್ತು ಹುಡುಕೊಡು ಭೂಮಿಗೆ ಬಂದ. ನಂಗನೆ ಗೆಲ್ಸೋದಕ್ಕೆ ಬೇಕಾಗಿ ಯೇಸು ಕ್ರಿಸ್ತು ಅವನ ಜೀವನೇ ಕೊಟ್ಟ. ಯೇಸು ಕ್ರಿಸ್ತು ಸತ್ತದಕ್ಕೆ ಬೇಕಾಗಿ ನಂಗ ಪಾಪ ಅಂತ ಗೆಲಲೆ ಆದದು. ನಂಗ ಸಹಾಯ ಜಾಗಲು ಯೇಸು ಕ್ರಿಸ್ತು ಸತ್ತ. ಅಂದರೆ ಯೇಸು ಕ್ರಿಸ್ತು 3 ದಿನ ಕಳೆದು ಜೀವ ಹುಟ್ಟಿ ಬಂದ. ಯೇಸು ಕ್ರಿಸ್ತು ದೇವಿ ಆದದಕ್ಕೆ ಬೇಕಾಗಿ 3 ದಿನ ಕಳೆದು ಜೀವ ಹುಟ್ಟಿ ಬಂದ. ಯೇಸು ಕ್ರಿಸ್ತು ಯಾವತ್ತೂ ಬದುಕಿತಾನೆ. ಯೇಸು ಕ್ರಿಸ್ತು ಒಳ್ಳೆ ಆಡು ಮೇಸವ ಆದಾದ್ಲೆ ನಂಗನೆ ಒಳ್ಳೆ ಪ್ರೀತಿಲಿ ಕರೆತಾನೆ. ಆಳಾದ ಆಡು ಮರಕನೆ ಕರೆದ ಸದ್ದು ಕೇಳಿದಾಗೆ ಯೇಸು ಪ್ರೀತಿಯಾಗಿ ಕೂಗ ಸದ್ದನ್ನೇ ನೀ ಕೇಳಾಕ್. ಯೇಸು ಜೊತೆಲು ಹಿಂಗೆ ಆಳಾಕ್. ಯೇಸುವೆ, ನಾ ನಿನ್ನೆ ನಂಬಿತೀನಿ.